ಆಸಿಡಿಟಿ ಪ್ರಾಬ್ಲಮ್ ಅನ್ನೋದು ಸಣ್ಣ ಸಮಸ್ಯೆ ಅಲ್ವೇ ಅಲ್ಲ. ಯಾಕಂದ್ರೆ ಅದರಿಂದ ಆಗೋ ಡಿಸ್ಕಂಫರ್ಟ್ಸ್ ಅನುಭವಿಸೋರ್ಗೆ ಗೊತ್ತು. ಎದೆ ಉರಿಯುತ್ತೆ, ಹಾರ್ಟ್ ಏನೋ ಆಗ್ತಿದೆಯೇನೋ ಅನ್ನೋಷ್ಟು ಹಿಂಸೆ ಕೊಟ್ಬಿಡುತ್ತೆ. ಹೇಳ್ಬೇಕು ಅಂದ್ರೆ ತುಂಬಾ ಅನೀಸಿ ಫೀಲ್ ಆಗ್ತಾ ಇರತ್ತೆ. ಸೊ ಇಂಥ ಟೈಮಲ್ಲಿ ಕೇವಲ ನಿಮಿಷಗಳಲ್ಲಿ ರಿಲೀಫ್ ಕೊಡುವಂತ ಹೋಮ್ ರೆಮಿಡೀಸ್ ನ ತಿಳಿಸ್ತೀನಿ. ಈ ಆಸಿಡಿಟಿ ಪ್ರಾಬ್ಲಮ್ ಅಂದ್ರೆ ಆಸಿಡ್ ರಿಫ್ಲಕ್ಸ್ ಆಗೋದು. ಅಂದ್ರೆ ಹೊಟ್ಟೆಲಿರೋ ಆಸಿಡ್ ಈಸೋಫೇಗಸ್ಗೆ ಬ್ಯಾಕ್ವರ್ಡ್ ಫ್ಲೋ ಆಗೋದು. ನಾರ್ಮಲ್ ಆಗಿ ನಮ್ಮ ಹೊಟ್ಟೆ ಹೈಡ್ರೋಕ್ಲೋರಿಕ್ ಆಸಿಡ್ ನ ಪ್ರೊಡ್ಯೂಸ್ ಮಾಡುತ್ತೆ, ಊಟನ ಡೈಜೆಸ್ಟ್ ಮಾಡೋಕೆ ಹೆಲ್ಪ್ ಆಗ್ಲಿ ಅಂತ. ಸೊ ಹೊಟ್ಟೆ ಆಸಿಡ್ ಹೊಟ್ಟೆಲೇ ಇರಬೇಕು. ಬಟ್ ಸಮ್ ಟೈಮ್ಸ್ ಕೆಲವೊಂದು ಇರಿಟೇಷನ್ಸ್ ಇಂದ ಆಸಿಡ್ ಈಸೋಫೇಗಸ್ ಒಳಗೆ ಹೊಟ್ಟೋಗ್ಬಿಡುತ್ತೆ. ಅಂದ್ರೆ ಗಂಟ್ಲಿಂದ ಹೊಟ್ಟೆವರೆಗೂ ಇರೋ ಒಂದು ಫುಡ್ ಪೈಪ್ ತರ ನಮ್ ಊಟ ಟ್ರಾವೆಲ್ ಮಾಡೋ ಜಾಗ ಅದು. ಅದನ್ನ ಈಸೋಫೇಗಸ್ ಅಂತಾರೆ. ಈಸೋಫೇಗಸ್ ಮತ್ತೆ ಹೊಟ್ಟೆ ಮಧ್ಯ ಒಂದು ಮಸಲ್ ಇರುತ್ತೆ, ದ ಲೋವರ್ ಈಸೋಫೇಗಲ್ ಸ್ಪಿಂಕ್ಟರ್ ಅಂತಾರೆ. ಅದು ಡೋರ್ ತರ ವರ್ಕ್ ಮಾಡಬೇಕು. ಇದು ಕರೆಕ್ಟ್ ಆಗಿ ಕ್ಲೋಸ್ ಆಗ್ಲಿಲ್ಲ ಅಂದಾಗ ಹೊಟ್ಟೆಯಿಂದ ಆಸಿಡ್ ಈಸೋಫೇಗಸ್ಗೆ ಬಂದು ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ. ತುಂಬಾ ಸ್ಪೈಸಿ ಆಯಿಲಿ ಫುಡ್ ತಿನ್ನೋದು, ಹೆವಿ ಊಟ ಮಾಡೋದು, ಹಾಗೂ ಊಟ ಮಾಡಿದ ತಕ್ಷಣ ಮಲಗ್ಬಿಡೋದು, ಅಥವಾ ಹಸಿವಾಗ್ತಿದ್ರು ಊಟನ ಸ್ಕಿಪ್ ಮಾಡೋದು, ಆಲ್ಕೋಹಾಲ್ ಕನ್ಸಂಪ್ಷನ್, ಸ್ಮೋಕಿಂಗ್, ಇದೆಲ್ಲ ಮಾಡೋದ್ರಿಂದ ಆಸಿಡ್ ರಿಫ್ಲಕ್ಸ್ ಆಗುತ್ತೆ. ಆಸಿಡ್ ರಿಫ್ಲಕ್ಸ್ ಆದ್ರೆ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ, ಎದೆ ಹತ್ರ ಉರಿಯೋದು, ಬರ್ನಿಂಗ್ ಸೆನ್ಸೇಷನ್ ಅಂತಾರಲ್ಲ ಹಾಗೆ, ಹುಳಿ ತೇಗ್ ಬರುತ್ತೆ, ತಿಂದಿರೋದೆಲ್ಲ ಗಂಟ್ಲಲ್ಲೇ ಕೂತಂಗಿರುತ್ತೆ. ಇಂಥ ಟೈಮಲ್ಲಿ ತಕ್ಷಣಕ್ಕೆ ಏನಾದ್ರೂ ರಿಲೀಫ್ ಸಿಕ್ಬಿಟ್ರೆ ಸಾಕಪ್ಪ ಅನಿಸ್ತಾ ಇರುತ್ತೆ. ಸೊ ಫ್ಯೂ ಮಿನಿಟ್ಸ್ ಅಲ್ಲೇ ರಿಲೀಫ್ ಕೊಡುವಂತಹ ಹೋಮ್ ರೆಮಿಡೀಸ್ ನ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಬೇಕಿಂಗ್ ಸೋಡಾ, ಇದು ನ್ಯಾಚುರಲ್ ಆಂಟಾಸಿಡ್ ಆಗಿ ವರ್ಕ್ ಮಾಡುತ್ತೆ. ಅಡಿಗೆ ಸೋಡಾದಲ್ಲಿ ಆಲ್ಕಲೈನ್ pH ಇರುತ್ತೆ ಅಂಡ್ ಇದು ಆಸಿಡ್ ರಿಫ್ಲಕ್ಸ್ ಗೆ ಪರಿಹಾರವಾಗಿ ಕೆಲಸ ಮಾಡುತ್ತೆ. ಒಂದ್ ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾನ 1 ಲೋಟ ನೀರಿಗೆ ಮಿಕ್ಸ್ ಮಾಡಿ ಕುಡಿದ್ರೆ ಇಮ್ಮಿಡಿಯೇಟ್ ಆಗಿ ರಿಲೀಫ್ ಕೊಡುತ್ತೆ. ಮಜ್ಜಿಗೆ, ಇದರಲ್ಲಿರೋ ಲ್ಯಾಕ್ಟಿಕ್ ಆಸಿಡ್ ಹೊಟ್ಟೆ ಆಸಿಡ್ ನ ನ್ಯೂಟ್ರಲೈಸ್ ಮಾಡುತ್ತೆ ಮತ್ತೆ ತಕ್ಷಣಕ್ಕೆ ಕೂಲಿಂಗ್ ಎಫೆಕ್ಟ್ ನ ಕೊಡುತ್ತೆ. ಆಸಿಡಿಟಿ ಆಗಿದ್ದಾಗ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ, ಅದನ್ನ ಈ ಮಜ್ಜಿಗೆ ಕಮ್ಮಿ ಮಾಡುತ್ತೆ. ಆಸಿಡ್ ರಿಫ್ಲೆಕ್ಸ್ ಆದಾಗ ಹಾಗಾಗಿ ಮಜ್ಜಿಗೆ ಕುಡಿಯೋದು ತುಂಬಾ ಒಳ್ಳೇದು. ಬಾಡಿ ಕೂಲ್ ಮಾಡ್ಕೊಳ್ಳೋಕೆ ಇನ್ನೊಂದು ಬೆಸ್ಟ್ ಆಪ್ಷನ್ ಯಾವುದು ಅಂದ್ರೆ ತಣ್ಣಗಿರೋ ಹಾಲನ್ನ ಕುಡಿಯೋದು. ಆಸಿಡಿಟಿ ಆಗಿ ಎದೆ ಉರಿತಿದ್ರೆ ಏನಾದ್ರೂ ತಣ್ಣು ಕುಡಿಯೋಣಪ್ಪ ಅಂತ ಅನ್ಸುತ್ತೆ. ಸೊ ಕೋಲ್ಡ್ ಮಿಲ್ಕ್ ಪ್ರಿಫರ್ ಮಾಡಬಹುದು. ಇದರಿಂದ ಸ್ಟಮಕ್ ಲೈನಿಂಗ್ ಕೂಲ್ ಆಗಿ ಆಸಿಡಿಟಿಗೆ ರಿಲೀಫ್ ಸಿಗುತ್ತೆ. ಶುಗರ್ನ ಮಾತ್ರ ಆಡ್ ಮಾಡ್ಕೊಳ್ದೇನೆ ಕುಡೀರಿ. ನೆಕ್ಸ್ಟ್ ಬಾಳೆಹಣ್ಣು, ಇದರಲ್ಲಿ ನ್ಯಾಚುರಲ್ ಆಲ್ಕಲೈನ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಕೂಡ ಹೊಟ್ಟೆನಲ್ಲಿ ಆಸಿಡ್ ನ ನ್ಯೂಟ್ರಲೈಸ್ ಮಾಡುತ್ತೆ. ಇದರಲ್ಲಿ ಪೊಟ್ಯಾಷಿಯಂ ಸ್ಟಮಕ್ ನ ಹೆಲ್ದಿ pH ನ ಬ್ಯಾಲೆನ್ಸ್ ಮಾಡುತ್ತೆ, ಡೈಜೆಷನ್ ಗೆ ಕೂಡ ಸಪೋರ್ಟ್ ಮಾಡುತ್ತೆ. ಎದೆ ಉರಿ ಹುಳಿ ತೇಗು ಕಾಡ್ತಾ ಇದ್ರೆ ಬಾಳೆಹಣ್ಣು ತಿನ್ನೋದ್ರಿಂದ ರಿಲೀಫ್ ಸಿಗುತ್ತೆ. ಆಸಿಡ್ ರಿಫ್ಲಕ್ಸ್ ಆದಾಗ ತಿನ್ಬೋದಾದ ಇನ್ನೊಂದು ಬೆಸ್ಟ್ ಫ್ರೂಟ್ ಅಂದ್ರೆ ಪಪಾಯ. ಇದು ಕೂಡ ಆಸಿಡಿಟಿ ಡಿಸ್ಕಂಫರ್ಟ್ ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಪಪೈನ್ ಅನ್ನೋ ಎನ್ಸೈಮ್ ಇದೆ, ಇದು ಡೈಜೆಷನ್ ನ ಇಂಪ್ರೂವ್ ಮಾಡಿ ಸ್ಟಮಕ್ ಆಸಿಡ್ ನ ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ.